ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಜೆ ಪಿ ನಗರ, ಮೈಸೂರು, ನಿಯರ್ ಟು ರಿಂಗ್ ರೋಡ್. ಇದು ಫಸ್ಟ್ ಫ್ಲೋರ್ದು ಒಂದು ಮನೆ ತೋರಿಸ್ತಾ ಇರೋದು. ಇದು ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರು 30/40 ಕಟ್ಟಿರೋದು. ವೆಸ್ಟ್ ಫೇಸಿಂಗ್ಗೆ ನಾರ್ತ್ ಡೋರು. ಫುಲ್ ಟೀ ಕುಡ್ ಹಾಕಿದ್ದಾರೆ. ಮನೆ ಫಿನಿಷಿಂಗು ಮತ್ತು ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಇವರು ಇಂಜಿನಿಯರ್ ಕಮ್ ಬಿಲ್ಡರ್. ಕಟ್ಟಿ ಮಾರೋದು ಮಾಡ್ತಾರೆ, ಬೇರೆಯವ್ರದ್ದು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಈ ಥರ ಮಾಡೋದು. ಇದ್ರದ್ದು ಬೆಲೆ 1,55,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಲಿವಿಂಗ್, ಟಿ ವಿ ಕ್ಯಾಬಿನೆಟ್, ಕಿಟಕಿ, ಡೋರ್, ವಿಂಡೋ ಏನೇನಿದೆ ಪ್ರತಿಯೊಂದೂ ಟೀ ಕುಡ್ಡಲ್ಲೇ ಹಾಕಿರೋದು. ಈಗ ನಾನು ವೀಡಿಯೋ ಮಾಡ್ತಾ ಇರೋದು ಲಿವಿಂಗ್ ಕಡೆ. ಇವ್ರದ್ದೇ ಇನ್ನೊಂದು ಸೈಟ್ ಇದೆ ಈಸ್ಟ್ ಫೇಸಿಂಗ್ದು. ಅದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಇಟ್ಟಿರೋದು. ಆ ಕನ್ಸ್ಟ್ರಕ್ಷನ್ ಯಾರಾದರೂ ಬಂದರೆ ಅವ್ರು ಹೇಳೋ ಪ್ಲಾನಲ್ಲೇ ಅವ್ರು ಹೇಳಿದ ಮೆಟೀರಿಯಲ್ಲು ಮತ್ತು ಪ್ಲಾನ್ ಪ್ರಕಾರ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಮನೆಯೂ ಬೇಕಾದ್ರೆ ಸಿಗ್ತದೆ. ಇದೊಂದು ಬೆಡ್ರೂಮು, ವಾರ್ಡ್ರೂಬು, ಡ್ರೆಸ್ಸಿಂಗ್ ಟೇಬಲ್, ಫಾಲ್ ಸೀಲಿಂಗ್ ಕೆಲಸ ಬೆಡ್ರೂಮ್ಗೂ ಮಾಡಿದ್ದಾರೆ. ಎಲ್ಲ ಕಡೆ ಫ್ಯಾನ್ ಹಾಕಿದ್ದಾರೆ. ಫರ್ನಿಶ್ಡ್ ಹೌಸ್ ಇದು. ಅಟ್ಯಾಚ್ ಬಾತ್ರೂಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ. ಲೊಕೇಶನ್ ಚೆನ್ನಾಗಿದೆ. ಮೈಸೂರು ಸಿಟಿ ಸೆಂಟ್ರಿಂದ 7.5 ಕಿಲೋಮೀಟ್ರ್ ಆಗ್ಬೋದು. ಇದು 7.5ರಿಂದ 8 ಕಿಲೋಮೀಟ್ರ್ ಒಳಗಡೆ ಡಿಸ್ಟೆನ್ಸು. ನೋಡಿ, ಬೆಡ್ರೂಮ್ ಡೋರ್ಸ್ ಎಲ್ಲನೂ ಟೀ ಕುಡ್ಡಲ್ಲೇ ಹಾಕಿದ್ದಾರೆ. ಫಸ್ಟಿಗೆ ಹಾಕಿದ್ದಾರೆ. ಮನೆ ಒಂದು ಬೆಡ್ರೂಮಲ್ಲಿ ಕೂತ್ಕೊಂಡು ನೋಡಿದ್ರೆ ಕಿಟಕಿಯಿಂದ ಚಾಮುಂಡಿ ದೇವಸ್ಥಾನನೂ ಕಾಣ್ತಿದೆ. ಟೆರೆಸ್ ಮೇಲೆ ಹೋದರೆ ಅಲ್ಲಿಂದನೂ ಕಾಣ್ತಿದೆ. ಇದು ಡೈನಿಂಗ್ ಹಾಲ್. ಲೆಫ್ಟಲ್ಲಿ ಕಾಣ್ತಾ ಇರೋದು ಕಿಚನ್. ಈ ಡೈನಿಂಗ್ ಹಾಲ್ಗೂ ಫಾಲ್ ಸೀಲಿಂಗ್ ಕೆಲಸ ಆಗಿದೆ. ಪೂಜಾ ರೂಮ್ ಡೈನಿಂಗ್ ಹಾಲ್ಗೆ ಕೊಟ್ಟಿದ್ದಾರೆ. ಪೂಜಾ ರೂಮ್ ಫೇಸಿಂಗ್ ಈಸ್ಟ್ಗೆ ಬರ್ತಿದೆ. ನೋಡಿ, ಇದು ಕಾರ್ವಿಂಗ್ ಕೆಲಸ ಎಲ್ಲ ಮಾಡಿರೋದೆಲ್ಲ ಟೀ ಕುಡ್ಡಲ್ಲೇ ಮಾಡಿರೋದು. ಇಂಚಸ್ ಬ್ರಾಸ್ತು ಹಾಕಿದ್ದಾರೆ. ಪೂಜಾ ರೂಮನ್ನು ವಿಶಾಲವಾಗಿದೆ. ಈ ಥರದ್ದು 20-30-40 ಸಿಂಗಲ್ ಮನೆ ಏನಾರು ಬೇಕು ಅಂದರೆ ಕಡಿಮೆ ಬಜೆಟ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಗೋಪಾಲಗೌಡ ನಗರ ಆ ಕಡೆ ಸಿಗ್ತದೆ. ಆ ಕಡೆ ಬೇಕು ಅಂದರೆ ನನಗೆ ಸಂಪರ್ಕ ಮಾಡಿ, ಅಲ್ಲೂ ತೋರಿಸ್ತೀನಿ ನಾನು. ಕಿಚನ್ ಆಸ್ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ನೋಡಿ, ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ರ್ಯಾಕ್ ಮಾಡಿದ್ದಾರೆ.
ಚಿಮ್ನಿ ಹಾಕಿದ್ದಾರೆ. ಗ್ಯಾಸ್ ಸಿಲಿಂಡ್ರಿಂದ ಪೈಪ್ ತೊಗೊಂಡು ಬಂದು ಇಲ್ಲಿ ನಾಬ್ ಕೊಟ್ಟಿದ್ದಾರೆ ನೋಡಿ. ಚಿಮ್ನಿ, ವಾಟರ್ ಫಿಲ್ಟ್ರಿಗೆ ಇಲ್ಲೊಂದು ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ದಾರೆ. ಸಿಂಕ್, ಮತ್ತೆ ಡೈನಿಂಗ್ ಹಾಲ್ ಕಡೆ ಬಂದಿದ್ದೀನಿ. ಎದುರುಗಡೆ ಕಾಣ್ತಾ ಇರೋದು ಒಂದು ಬೆಡ್ರೂಮು, ಆವಾಗಲೇ ತೋರಿಸ್ದಲ್ಲ ಅದು. ನೋಡಿ, ಇದೊಂದು ಬೆಡ್ರೂಮು. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಮೊದಲು ತೋರಿಸ್ದಲ್ಲ ಆ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇತ್ತು. ನೋಡಿ, ಈ ಬೆಡ್ರೂಮ್ಗೂ ಫಾಲ್ಸ್ ಸೀಲಿಂಗ್ ಕೆಲಸ, ಫ್ಯಾನೆಲ್ಲ ಹಾಕಿದ್ದಾರೆ. ಇದಕ್ಕೂ ವಾರ್ಡ್ರೋಬ್ ಕೆಲಸ ಮಾಡಿದ್ದಾರೆ. ನೋಡಿ, ವಾರ್ಡ್ರೋಬ್ ಇದಕ್ಕೂ ಇದೆ. ಡ್ರೆಸ್ಸಿಂಗ್ ಟೇಬಲ್ ಇದೆ. ನೋಡಿ, ಬೆಡ್ರೂಮ್ ಡೋರ್ಸನ್ನು ಫಸ್ಟಿಗೆ ಯೂಸ್ ಮಾಡಿದ್ದಾರೆ. ಎಲ್ಲ ಲಾಕ್ಸ್ ಎಲ್ಲ ಯುರೋಪದೇ ಹಾಕಿರೋದು. ನೋಡಿ, ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಇದು ಗ್ರೌಂಡ್ ಫ್ಲೋರ್ 2 BHK, ಫಸ್ಟ್ ಫ್ಲೋರ್ 2 BHK ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮು. ಕಾಮನ್ ಬಾತ್ರೂಮ್ಗೆ ಟಾಯ್ಲೆಟ್ ಫಿಟ್ ಮಾಡಿಲ್ಲ, ಹೊರಗಡೆ ಪ್ಯಾಸೇಜಲ್ಲಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಯುಟಿಲಿಟಿ ಬರುತ್ತಲ್ಲ, ಇಲ್ಲಿ ರೈಟ್ ಸೈಡಲ್ಲಿ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ. ಮನೆ ಒಳಗಡೆ ಇರಬಾರ್ದು ಅಂತ ಮಾಡಿಲ್ಲ. ಮೇಲ್ಗಡೆ ಅಟ್ಟ, ಫುಲ್ ಗ್ರಿಲ್ ಯೂಸ್ ಮಾಡಿದ್ದಾರೆ ಯುಟಿಲಿಟಿಗೆ. ಹೊರಗಡೆಯಿಂದ ಯಾರೂ ಬರೋಕ್ಕಾಗಲ್ಲ. ಯುಟಿಲಿಟಿ ಎಂಡಲ್ಲಿ ಕಾಣ್ತಾ ಇರೋದು ಸಮ್ ಟ್ಯಾಂಕ್. ಮತ್ತು ಕೆಲಸ ಮಾಡೋರು ಬರಬೇಕು ಅಂದರೆ ನೋಡಿ, ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಈಗ ನಾನು ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ಮೇಲ್ಗಡೆ ಟೆರೆಕೋಟಾ ಟೈಲ್ಸ್ ಹಾಕಿದ್ದಾರೆ. ಯಾಕಂದರೆ ಹೀಟ್ ಎನರ್ಜಿ ಒಳಗಡೆ ಬರಬಾರ್ದು ಜಾಸ್ತಿ ಅಂತ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ 2 ಇಟ್ಟಿದ್ದಾರೆ. ಕೆಳಗಡೆ ರೂಮ್ ಥರ ಆಗಿಬಿಟ್ಟಿದೆ. ಇಲ್ಲಿ ವಾಷಿಂಗ್ ಮಿಷಿನ್ 2 ಇಟ್ಕೋಬೋದು. ನೋಡಿ, ಇದೆಲ್ಲ ಈ ಥರ ಪಿಲ್ಲರ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿರೋದು. 12 ಪಿಲ್ಲರ್ ಇದೆ ಟೋಟಲ್. ನೋಡಿ, ಚಾಮುಂಡಿ ಬೆಟ್ಟದ ದೇವಸ್ಥಾನ ನೋಡಿ, ಇಲ್ಲೇ ಕಾಣ್ತಾ ಇದೆ ನೋಡಿ. $1,50,00,000 ಹೇಳ್ತಾ ಇದ್ದಾರೆ. ನನ್ನ ಹತ್ರ ಫಾರ್ಮ್ ಹೌಸ್ಗಳು ಸಿಗ್ತವೆ. ಫಾರ್ಮ್ ಹೌಸ್, ಅಗ್ರಿಕಲ್ಚರ್ ಲ್ಯಾಂಡ್ ಇದೆಲ್ಲ ಸಿಗ್ತದೆ. ಬೇಕು ಅಂದರೆ ನನಗೆ ಸಂಪರ್ಕ ಮಾಡಿ.